ಮೂವಿಯ ಸ್ಟಾರ್ಟ್ ಅಲ್ಲಿ ಸನಾ ಎಂಬ ಹುಡುಗಿಯ ಇಂಟರ್ವ್ಯೂವನ್ನ ತೋರಿಸಲಾಗುತ್ತೆ. ಒಂದು ರಿಯಾಲಿಟಿ ಶೋ ಅಲ್ಲಿ ಸನಾಳ ಸಿಸ್ಟರ್ ಎಲ್ಲರ ಫೇವರೇಟ್ ಆಗಿದ್ಲು. ಆದ್ರೆ 1 ಇಯರ್ ಬ್ಯಾಕ್ ಅವಳು ನಾಪತ್ತೆಯಾಗಿದ್ಲು. ಇದರ ನಂತರ ಏಜೆನ್ಸಿಯವರು ಸನಾಳನ್ನ ಅವಳ ಸಿಸ್ಟರ್ ರಿಪ್ಲೇಸ್ಮೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ರು. ಸನಾ ಎಲ್ಲರ ಫೇವರೇಟ್ ಆಗಲು ತುಂಬಾ ಪ್ರಯತ್ನ ಮಾಡ್ತಿದ್ಲು. ನೆಕ್ಸ್ಟ್ ಡೇ ಎಚ್ಚರವಾದಾಗ ಅವಳು ಒಂದು ಸಮುದ್ರ ತೀರದಲ್ಲಿದ್ಲು. ಸನಾಳ ತರ ಅಲ್ಲಿ ಟೋಟಲ್ 20 ಹುಡುಗಿರಿದ್ರು. ಯಾರಿಗೂ ಅವರೆಲ್ಲ ಅಲ್ಲಿ ಹೆಂಗೆ ಬಂದ್ರು ಎಂದು ಗೊತ್ತಿಲ್ಲ. ಆ ಹುಡುಗಿರು ಸಹ ಸನಾಳ ತರ ಆ ಏಜೆನ್ಸಿಗೆ ಕೆಲಸ ಮಾಡ್ತಿದ್ರು. ಅಲ್ಲಿ ಅವಳ ಫ್ರೆಂಡ್ ಎರಿನಾನು ಇರ್ತಾಳೆ. ಎಲ್ಲಾ ಹುಡುಗಿರ ಕತ್ತಲ್ಲಿ ಒಂದು ಮೆಟಲ್ ಪೆಂಡೆಂಟ್ ಇತ್ತು. ಅಲ್ಲೊಬ್ಬ ತನ್ನ ಗಾರ್ಡ್ಸ್ ಜೊತೆ ಅಲ್ಲಿಗೆ ಬರ್ತಾನೆ. ಅವನು ಅನೌನ್ಸ್ ಮಾಡಿ ಹೇಳ್ತಾನೆ, ನಿಮ್ಮೆಲ್ಲರನ್ನ ಈ ಸಾಲಿನ ಸಿಂಡ್ರೆಲಾ ಗೇಮ್ಗೆ ಸೆಲೆಕ್ಟ್ ಮಾಡಲಾಗಿದೆ. ನಾನ್ ಈ ಗೇಮ್ನ ಹೋಸ್ಟ್. ಈ ಐಲ್ಯಾಂಡ್ ಅಲ್ಲಿ ಹಿಡನ್ ಕಾರ್ಡ್ಸ್ ಗಳನ್ನ ಇಡಲಾಗಿದೆ. ನೀವು ಮಾರ್ನಿಂಗ್ 7 ಇಂದ ಆ ಕಾರ್ಡ್ಸ್ ಗಳನ್ನ ಸರ್ಚ್ ಮಾಡಬೇಕು. ಈವ್ನಿಂಗ್ 7 ಆಗುತ್ತಲೇ ನೀವು ಕ್ಲಬ್ ನ ರೀಚ್ ಆಗಬೇಕು. ಅಲ್ಲಿ ಕಾರ್ಡ್ಸ್ ಗೇಮ್ ಅನ್ನ ಆಡಲಾಗುತ್ತೆ. ಸೋತವರು ಗೇಮ್ ಇಂದ ಹೊರಗಡೆ ಹೋಗ್ತಾರೆ. ನಿಮ್ಗೆ ಕೊಟ್ಟಿರೋ ಬ್ಯಾಗ್ ಅಲ್ಲಿ ಮೊಬೈಲ್ ಇದೆ. ಅದರಲ್ಲಿ ಕಾರ್ಡ್ಸ್ ಲೊಕೇಶನ್ ಇದೆ. ಯಾರು ಆಟದ ಕೊನೆಯವರೆಗೂ ಇರ್ತಾರೋ ಅವರೇ ಈ ಗೇಮ್ ನ ವಿನ್ನರ್ ಮತ್ತು ಎಲ್ಲರ ಫೇವರೇಟ್ ಆಗ್ತಾರೆ. ಅವಳಿಗೆ ತುಂಬಾ ಬಹುಮಾನವನ್ನ ಫಿಲ್ಮ್ಸ್ ಮತ್ತು ಆಡ್ಸ್ ಗಳಲ್ಲಿ ಚಾನ್ಸ್ ಅನ್ನ ಕೊಡಲಾಗುತ್ತೆ. ಅವಾಗ ಒಬ್ಬ ಹುಡುಗಿ ಮುಂದೆ ಬಂದು ಹೇಳ್ತಾಳೆ, ನಂಗೆ ಈ ಬಕ್ವಾಸ್ ಗೇಮ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ ಮತ್ತು ಅಲ್ಲಿಂದ ಹೊರಡುತ್ತಾಳೆ. ಇದನ್ನ ನೋಡಿ ಗಾರ್ಡ್ಸ್ ತನ್ನ ಟ್ಯಾಬ್ ನ ಒಂದು ಬಟನ್ ಪ್ರೆಸ್ ಮಾಡ್ತಾನೆ. ತಕ್ಷಣವೇ ಹುಡುಗಿಯ ಕತ್ತಲ್ಲಿರೋ ಪೆಂಡೆಂಟ್ ಸೌಂಡ್ ಮಾಡುತ್ತೆ. ಆ ಹುಡುಗಿ ಸತ್ತೋಗ್ತಾಳೆ. ಇವಾಗ ಗೇಮ್ ಹೋಸ್ಟ್ ಹೇಳ್ತಾನೆ, ನಿಮ್ಮ ಕತ್ತಲ್ಲಿ ಪಾಯ್ಸನಸ್ ಇಂಜೆಕ್ಷನ್ ಇದೆ. ಟ್ಯಾಬ್ ಅಲ್ಲಿ ಬಟನ್ ಪ್ರೆಸ್ ಮಾಡಿದಾಗ ಪಾಯ್ಸನ್ ಇಂಜೆಕ್ಟ್ ಆಗುತ್ತೆ ಮತ್ತು ಆ ವ್ಯಕ್ತಿ ಸಾಯ್ತಾನೆ. ಸೊ ಇಲ್ಲಿಂದ ಎಸ್ಕೇಪ್ ಆಗೋದು ಅಸಾಧ್ಯ. ಇದನ್ನ ಕೇಳಿ ಎಲ್ಲರಿಗೂ ಭಯ ಆಗುತ್ತೆ. ಅವರೆಲ್ಲ ಜೀವಕ್ಕೆ ಅಪಾಯಕಾರಿಯಾದ ಗೇಮ್ ಅಲ್ಲಿ ಸಿಕ್ಕಾಕೊಂಡಿದ್ರು. ಗೇಮ್ ಹೋಸ್ಟ್ ಕಂಟಿನ್ಯೂ ಮಾಡಿ ಹೇಳ್ತಾನೆ, ಐಲ್ಯಾಂಡ್ಲಿ 3 ಟೈಪ್ಸ್ ಕಾರ್ಡ್ ಸಿಗುತ್ತೆ. ಪ್ರಿನ್ಸ್, ಸ್ಟೆಪ್ ಮದರ್ ಮತ್ತು ವಿಚ್. ಇವುಗಳ ಮಧ್ಯೆ ಟ್ರಯಾಂಗಲ್ ರೀತಿಲಿ ಗೇಮ್ ನಡೆಯುತ್ತೆ. ಪ್ರಿನ್ಸ್ ಸ್ಟೆಪ್ ಮದರ್ ನ ಸೋಲಿಸುತ್ತೆ, ಸ್ಟೆಪ್ ಮದರ್ ವಿಚ್ ನ ಸೋಲಿಸುತ್ತೆ ಮತ್ತು ವಿಚ್ ಪ್ರಿನ್ಸ್ ನ ಸೋಲಿಸುತ್ತೆ. ಈವ್ನಿಂಗ್ ಕ್ಲಬ್ ಲಿ ಯಾರಾದ್ರೂ ಇಬ್ಬರನ್ನ ಎದುರು ಕರೆಯಲಾಗುತ್ತೆ. ಅವರು ತಮ್ಮ ಒಂದೊಂದು ಕಾರ್ಡ್ ನ ಎದುರು ತರಬೇಕು. ಯಾರ ಹತ್ರ ಪ್ರಿನ್ಸ್, ಸ್ಟೆಪ್ ಮದರ್ ಮತ್ತು ವಿಚ್ ಕಾರ್ಡ್ಸ್ ಗಳಲ್ಲಿ ರೈಟ್ ಕಾರ್ಡ್ ಇರುತ್ತೋ ಅವರು ವಿನ್ ಆಗ್ತಾರೆ. ಸೋತವರನ್ನ ಕೊಲ್ಲಲಾಗುತ್ತೆ. ಇದಲ್ಲದೆ ನಿಂಬಳಿ 3 ಆಪ್ಷನ್ಸ್ ಕಾರ್ಡ್ ಇರುತ್ತೆ. ಇವುಗಳಲ್ಲಿ ನೀವು ನಿಮ್ಮ ಇಚ್ಛೆ ಯಾವುದೇ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಬಹುದು. ನೀವು ಐಲ್ಯಾಂಡ್ ಲಿ ಟೈಮ್ ಸ್ಪೆಂಡ್ ಮಾಡಿದಂಗೆ ನಿಮ್ ಫೋನ್ ಅಲ್ಲಿ ನಿಮ್ ಪಾಯಿಂಟ್ಸ್ ಆಡ್ ಆಗುತ್ತಾ ಹೋಗುತ್ತೆ. ಈ ಪಾಯಿಂಟ್ಸ್ ಅನ್ನ ಯೂಸ್ ಮಾಡಿ ಆಪ್ಷನ್ ಕಾರ್ಡ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಸನಾ ತನ್ನ ಮೊಬೈಲ್ ತೆಗೆದು ನೋಡ್ತಾಳೆ. ಅದರಲ್ಲಿ ಬರೀ 2 ಪಾಯಿಂಟ್ಸ್ ಇರುತ್ತೆ. ಗೇಮ್ ಹೋಸ್ಟ್ ಲಾಸ್ಟ್ ರೂಲ್ ಹೇಳ್ತಾನೆ, ಯಾರು ಫೈಟ್ ಮಾಡೋ ಹಂಗಿಲ್ಲ ಮತ್ತು ಬೇರೊಬ್ಬರಿಂದ ಕಾರ್ಡ್ಸ್ ಅನ್ನ ಕಿತ್ಕೊಳ್ಳೋ ಹಂಗಿಲ್ಲ. ತಪ್ಪಿದಲ್ಲಿ ಅವರನ್ನ ಗೇಮ್ ಇಂದ ತೆಗೆಯಲಾಗುತ್ತೆ ಮತ್ತು ಬುಲೆಟ್ ಫೈರ್ ಮಾಡ್ತಾ ಹೋಸ್ಟ್ ಗೇಮ್ ನ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಾ ಹುಡುಗಿರು ಕಾರ್ಡ್ಸ್ ಹುಡುಕಲು ಐಲ್ಯಾಂಡ್ ಒಳಗಡೆ ಓಡ್ತಾರೆ. ಹೋಗ್ತಾ ಸನಾಗೆ ಒಂದು ಕಾರ್ಡ್ ಸಿಗುತ್ತೆ. ಬಟ್ ಅವಳು ಅದನ್ನ ಎರಿನಾಗೆ ಕೊಡ್ತಾಳೆ. ಅವಾಗ್ಲೇ ಒಬ್ಬ ಹುಡುಗಿ ಇನ್ನೊಬ್ಬಳ ಹಿಂದೆ ಓಡೋದನ್ನ ನೋಡ್ತಾರೆ. ಅವರಿಬ್ರು ಫೈಟ್ ಮಾಡ್ತಾ ಇದ್ದಾರೆ ಅನ್ಕೊಂಡು ಸನಾ ಅವರ ಹಿಂದೆ ಓಡ್ತಾಳೆ. ಹಿಂದೆ ಓಡ್ತಿರೋ ಹುಡುಗಿ ಇನ್ನೊಬ್ಬಳನ್ನ ಹಿಡ್ದೇ ಬಿಡ್ತಾಳೆ ಮತ್ತು ಕಾರ್ಡ್ಸ್ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲೇ ಅವಳ ಪೆಂಡೆಂಟ್ ಅಲ್ಲಿ ಅಲ್ರಾಮ್ ಆಗುತ್ತೆ ಮತ್ತು ಅವಳು ಸಾಯ್ತಾಳೆ. ಸನಾ ಇನ್ನೊಬ್ಬಳನ್ನ ಕರ್ಕೊಂಡು ಮುಂದೆ ಹೋಗ್ತಾಳೆ. ಸನಾಲ ಮೊಬೈಲ್ ಅಲ್ಲಿ ಹತ್ರದಲ್ಲೇ ಕಾರ್ಡ್ಸ್ ಇರೋದು ತೋರಿಸುತ್ತೆ. ಸನಾ ಓಡಿ ಹೋಗಿ ಕಾರ್ಡ್ಸ್ ಅನ್ನ ಎತ್ಕೋತಾಳೆ. ಆದ್ರೆ ಅವಳು ಈ ಕಾರ್ಡ್ ಅನ್ನು ಸಹ ಇನ್ನೊಬ್ಳಿಗೆ ಕೊಡ್ತಾಳೆ. ಟೈಮ್ ಈವ್ನಿಂಗ್ 7 ಆಗೋದ್ರಲ್ಲಿತ್ತು. ಹುಡುಗಿ ಹೇಳ್ತಾಳೆ, ನಾವು ಇವಾಗ ಗೇಮ್ ಲೊಕೇಶನ್ ಗೆ ಹೋಗ್ಬೇಕು. ನಿನ್ನಲ್ಲಿ ಎಷ್ಟು ಕಾರ್ಡ್ಸ್ ಇದೆ ತೋರ್ಸು. ಸನಾ ಖುಷಿಯಿಂದ ಬ್ಯಾಗ್ ಅಲ್ಲಿರೋ ಕಾರ್ಡ್ಸ್ ತೆಗೆದು ತೋರಿಸ್ತಾಳೆ. ಆ ಹುಡುಗಿ ಸನಾಲ ಕಾರ್ಡ್ಸ್ ಅನ್ನ ಕಿತ್ಕೊಂಡು ಓಡೋಗ್ತಾಳೆ. ಸನಾಳಿಗೆ ಇವಾಗ ಅರ್ಥ ಆಗುತ್ತೆ, ಆ ಸತ್ತಿರೋ ಹುಡುಗಿ ಕೈಯಿಂದ ಈ ಹುಡುಗಿ ಕಾರ್ಡ್ಸ್ ನ ಕಿತ್ಕೊಂಡಿದ್ಲು ಮತ್ತು ಅವಳು ಇವಳ ಕೈಯಿಂದ ಕಾರ್ಡ್ಸ್ ನ ವಾಪಸ್ ತಗೊಳ್ಳಲು ಅವಳ ಹಿಂದೆ ಓಡ್ತಿದ್ಲು. ಇವಾಗ ಆ ಹುಡುಗಿ ಸನಾಗೆ ಹೇಳ್ತಾಳೆ, ನನ್ ಬಳಿ 5 ಕಾರ್ಡ್ಸ್ ಇದೆ. ಈ ಗೇಮ್ ನ ವಿನ್ನರ್ ನಾನೇ, ನೋಡ್ತಾ ಇರು. ಇವಾಗ ಸನಾಲ ಬಳಿ ಯಾವುದೇ ಕಾರ್ಡ್ಸ್ ಇರಲ್ಲ. ಸೊ ಅವಳು ಹೆಂಗೂ ಗೇಮ್ ಇಂದ ಔಟ್ ಆಗೋದ್ರಲ್ಲಿದ್ಲು. ಅವಾಗ್ಲೇ ಅವಳಿಗೆ ಆಪ್ಷನ್ ಕಾರ್ಡ್ಸ್ ನೆನಪಾಗುತ್ತೆ. ಫೋನ್ ಅಲ್ಲಿ ಪಾಯಿಂಟ್ಸ್ ಚೆಕ್ ಮಾಡ್ತಾಳೆ. ಅವಳ ಪಾಯಿಂಟ್ಸ್ 1000ಗೂ ಮೇಲೆ ಹೋಗಿತ್ತು. ಇದನ್ನ ನೋಡಿ ಅವಳಿಗೆ ಆಶ್ಚರ್ಯವಾಗುತ್ತೆ. ಆದ್ರೆ ಈ ಪಾಯಿಂಟ್ಸ್ ಇಂದ ಅವಳು ಜಸ್ಟ್ ಪಂಪ್ಕಿನ್ ಕಾರ್ಡ್ ತಗೋಬಹುದಿತ್ತು. ರಿಮೈನಿಂಗ್ ಕಾರ್ಡ್ಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿತ್ತು. ಎರಿನಾ ಹೇಳ್ತಾಳೆ, ಬೇಕಿದ್ರೆ ನನ್ ಫ್ಯೂ ಕಾರ್ಡ್ಸ್ ತಗೋ. ಬಟ್ ಸನಾ ಬೇಡ ಅಂತಾಳೆ ಮತ್ತು ತನ್ನ ಪಾಯಿಂಟ್ಸ್ ಇಂದಾನೆ ಪಂಪ್ಕಿನ್ ಕಾರ್ಡ್ ಬೈ ಮಾಡ್ತಾಳೆ. ಗಂಟೆ 7 ಆಗುತ್ತೆ. ಗೇಮ್ ಏರಿಯಾದಲ್ಲಿ ಗೇಮ್ ಸ್ಟಾರ್ಟ್ ಮಾಡ್ತಾರೆ. ಗೇಮ್ ಹೋಸ್ಟ್ ರ್ಯಾಂಡಮ್ ಆಗಿ ಇಬ್ರು ಹುಡುಗಿರನ್ನ ಎದುರು ಬದುರು ಕರೀತಾನೆ. ಅವರಿಬ್ರು ಕಾರ್ಡ್ಸ್ ಇರ್ತಾರೆ. ಬ್ರಿಲಿಯಂಟ್ ಹುಡುಗಿ ಗೇಮ್ ನ ಗೆಲ್ತಾಳೆ ಮತ್ತು ಸೋತವಳನ್ನ ಸಾಯಿಸಲಾಗುತ್ತೆ. ಅಲ್ಲಿರೋ ಗಾರ್ಡ್ಸ್ ಗೆದ್ದಿರೋ ಹುಡುಗಿನ ಅವಳ ರೂಮ್ ಗೆ ಕರ್ಕೊಂಡು ಹೋಗ್ತಾರೆ. ಹೋಗ್ತಾ ಆ ಹುಡುಗಿ ಸತ್ತಿರೋ ಹುಡುಗಿ ಕೈಯಿಂದ ಕಾರ್ಡ್ಸ್ ನ ಕಿತ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಮ್ಯಾಚ್ ಸನಾ ಮತ್ತು ಸನಾ ಕೈಯಿಂದ ಕಾರ್ಡ್ಸ್ ಕಿತ್ಕೊಂಡಿರೋ ಹುಡುಗಿ ಮಧ್ಯೆ ನಡೆಯುತ್ತೆ. ಆ ಹುಡುಗಿಗೆ ಸನಾಳ ಬಳಿ ಯಾವುದೇ ಕಾರ್ಡ್ಸ್ ಇಲ್ಲ, ನಾನೇ ವಿನ್ ಆಗ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇತ್ತು. ಅವರು ಕಾರ್ಡ್ಸ್ ಇಡುತ್ತಿರುವಾಗ್ಲೇ ಗೇಮ್ ಹೋಸ್ಟ್ ಆಪ್ಷನ್ಸ್ ಕಾರ್ಡ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ. ಸಪೋಸ್ ನಾರ್ಮಲ್ ಕಾರ್ಡ್ ಎದುರು ಪಂಪ್ಕಿನ್ ಕಾರ್ಡ್ ಅಂದ್ರೆ ಇವಾಗ ಸನಾ ಬಳಿ ಇರೋ ಕಾರ್ಡ್ ಇದ್ರೆ ಗೇಮ್ ಸ್ಟಾಪ್ ಆಗುತ್ತೆ. ಇನ್ನೊಂದು ಆಪ್ಷನ್ ಕಾರ್ಡ್, ಅದು ಮಿಡ್ ನೈಟ್ ಕಾರ್ಡ್, ಪಂಪ್ಕಿನ್ ಕಾರ್ಡ್ ಅನ್ನ ಸೋಲ್ಸುತ್ತೆ.
ಲಾಸ್ಟ್ ಆಪ್ಷನ್ ಕಾರ್ಡ್ ತುಂಬಾ ಎಕ್ಸ್ಪೆನ್ಸಿವ್, ಅದು ಗ್ಲಾಸ್ ಕಾರ್ಡ್, ಅದರಿಂದ ಎಲ್ಲಾ ಕಾರ್ಡ್ಸ್ ಅನ್ನ ಸೋಲಿಸಬಹುದು. ಇಬ್ರು ಆಟ ಮುಂದುವರಿಸ್ತಾರೆ. ಸನಾ ಪಂಪ್ಕಿನ್ ಕಾರ್ಡ್ಸ್ ಅನ್ನ ಖರೀದಿಸಿದ್ಲು, ಸೊ ಅವಳು ಎಲ್ಲಾ ಮ್ಯಾಚಸ್ ಅನ್ನ ಎಂಡ್ ಮಾಡ್ತಾಳೆ. ಕ್ಲೆವರ್ ಹುಡುಗಿ ಗೇಮ್ ಅಲ್ಲಿ ಸೋಲ್ತಾಳೆ. ಅವಾಗ್ಲೇ ಪೆಂಡೆಂಟ್ ಅಲ್ಲಿ ಅಲ್ರಾಮ್ ಆಗಿ ಅವಳು ಪ್ರಾಣ ಕಳ್ಕೊತಾಳೆ. ಅವಳು ಸನಾಳಿಗೆ ತುಂಬಾ ಕಷ್ಟ ಕೊಟ್ಟಿದ್ಲು, ಆದ್ರೆ ಸನಾಗೆ ಅವಳ ಸಾವಿಂದ ತುಂಬಾ ದುಃಖವಾಗುತ್ತೆ. ನಂತರ ಸನಾಳನ್ನು ಸನಾಳ ಕೋಣೆಗೆ ಬಿಡಲಾಗುತ್ತೆ. ಸನಾಳ ಫ್ರೆಂಡ್ ಎರಿನಾ ಸಹ ಗೇಮ್ ವಿನ್ ಆಗ್ತಾಳೆ ಮತ್ತು ಅವಳು ಸನಾಳ ಪಕ್ಕದ ರೂಮಿಗೆ ಬರ್ತಾಳೆ. ಇಬ್ರು ಗೋಡೆ ಮೂಲಕ ಮಾತಾಡ್ತಾರೆ. ಎರಿನಾ ಹೇಳ್ತಾಳೆ, ನಾವು ಟೀಮ್ ಆಗಿ ಆಡ್ಬೇಕು, ಸಪರೇಟ್ ಆಗಿ ಕಾರ್ಡ್ಸ್ ನ ಸರ್ಚ್ ಮಾಡಿ ಈವ್ನಿಂಗ್ ಕಾರ್ಡ್ಸ್ ನ ಶೇರ್ ಮಾಡ್ಬೇಕು. ನೆಕ್ಸ್ಟ್ ಡೇ ಗೇಮ್ ಸ್ಟಾರ್ಟ್ ಆಗುತ್ತೆ. ಇವಾಗ ಜಸ್ಟ್ 9 ಹುಡುಗಿರು ಮಾತ್ರ ಇರ್ತಾರೆ. ಬುಲೆಟ್ ಫೈರ್ ಆಗುತ್ತಲೇ ಅವರೆಲ್ಲ ಐಲ್ಯಾಂಡ್ ಗೆ ಓಡ್ತಾರೆ. ಸನಾ ಮತ್ತು ಇನ್ನೊಬ್ಬ ಹುಡುಗಿಯ ದೃಷ್ಟಿ ಒಂದೇ ಕಾರ್ಡ್ ಮೇಲೆ ಹೋಗುತ್ತೆ. ಸನಾ ಫಾಸ್ಟ್ ಆಗಿ ಓಡಿ ಆ ಕಾರ್ಡ್ ಅನ್ನ ತಗೋತಾಳೆ, ಬಟ್ ಅವಳು ಕೆಳಗಡೆ ಬೀಳೋದ್ರಲ್ಲಿದ್ಲು. ಆದ್ರೆ ಇನ್ನೊಬ್ಬ ಹುಡುಗಿ ಕೈ ಹಿಡ್ಕೊಂಡು ಅವಳ ಪ್ರಾಣ ಕಾಪಾಡ್ತಾಳೆ. ಹೆಲ್ಪ್ ಗೆ ಬದಲಾಗಿ ಅವಳು ಸನಾಳಿಂದ ಕಾರ್ಡ್ ಅನ್ನ ತಗೋತಾಳೆ. ಮುಂದೆ ಹೋದಾಗ ಸನಾಗೆ ಇನ್ನೊಂದು ಕಾರ್ಡ್ ಸಿಗುತ್ತೆ. ಅವಾಗ ಅವಳಿಗೆ ಅಲ್ಲಲ್ಲಿ ಕ್ಯಾಮೆರಾ ಫಿಕ್ಸ್ ಮಾಡಿರೋದು ಕಾಣಿಸುತ್ತೆ. ಸ್ವಲ್ಪ ಮುಂದೆ ಹೋದಾಗ ಒಬ್ಬ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ನೋಡ್ತಾಳೆ. ಅವಳ ಒಂದು ಕಣ್ಣು ಸರಿ ಇರ್ಲಿಲ್ಲ. ಸನಾ ಅವಳಿಗೆ ನೀರು ಕುಡಿಸ್ತಾಳೆ. ಇವಾಗ ಆ ಹುಡುಗಿ ಹೇಳ್ತಾಳೆ, ನಾನ್ ನಿಂಗೆ ಯಾವ ಥ್ಯಾಂಕ್ಸ್ ಹೇಳಲ್ಲ, ನೀನ್ ಒಳ್ಳೆ ತರ ಡ್ರಾಮಾ ಮಾಡೋದನ್ನ ಸ್ಟಾಪ್ ಮಾಡು, ನಿಂಗೆ ಇದ್ರಿಂದ ಏನೂ ಸಿಗಲ್ಲ, ನಿಂಗೆ ತಲೆ ಸರಿ ಇಲ್ಲ. ಈ ಕಡೆ ಎರಿನಾ ಕಾರ್ಡ್ಸ್ ಹುಡುಕ್ತಾ ಒಂದು ಗುಹೆಗೆ ಬರ್ತಾಳೆ. ಅಲ್ಲಿ ಒಬ್ಳು ಹುಡುಗಿ ಅವಳ ಮೇಲೆ ಅಟ್ಯಾಕ್ ಮಾಡಿ ಹೇಳ್ತಾಳೆ, ನಿನ್ನ ಎಲ್ಲಾ ಕಾರ್ಡ್ಸ್ ನಂಗ್ ಕೊಡು, ಇಲ್ಲ ಅಂದ್ರೆ ನಾನ್ ನಿನ್ನ ಸಾಯಿಸ್ತೀನಿ. ಇಲ್ಲಿ ಯಾವ ಕ್ಯಾಮರಾನು ಇಟ್ಟಿಲ್ಲ, ಸೊ ಇದು ಯಾರಿಗೂ ಗೊತ್ತಾಗಲ್ಲ. ಗೇಮ್ ವಿನ್ ಆಗಲು ನಾನು ಯಾವ ಹಂತಕ್ಕೆ ಹೋಗಲು ಸಿದ್ಧ. ಅವಳು ಎರಿನಾಳನ್ನ ಬೀಳಿಸಿ ಅವಳನ್ನ ಸಾಯಿಸೋದ್ರಲ್ಲಿದ್ಲು. ಅವಾಗ್ಲೇ ಅವಳ ಪೆಂಡೆಂಟ್ಲಿ ಅಲ್ರಾಮ್ ಆಗುತ್ತೆ ಮತ್ತು ಅವಳು ಸತ್ತೋಗ್ತಾಳೆ. ಎರಿನಾ ಅವಳ ಕಾರ್ಡ್ಸ್ ತಗೊಂಡು ಮುಂದೆ ಹೋಗ್ತಾಳೆ. ಈವ್ನಿಂಗ್ ಎಲ್ರು ಗೇಮ್ ನಡೆಯೋ ಜಾಗಕ್ಕೆ ಬರ್ತಾರೆ. ಸನಾಳ ಹತ್ರ ಪಂಪ್ಕಿನ್ ಮತ್ತು ಮಿಡ್ ನೈಟ್ ಕಾರ್ಡ್ಸ್ ಸಹ ಇತ್ತು. ಎರಿನಾಳ ಮ್ಯಾಚ್ ಮೊದಲು ಸ್ಟಾರ್ಟ್ ಆಗುತ್ತೆ. ಅವಳು ಹೋಗ್ತಾ ಸನಾಳ ಕಾರ್ಡ್ಸ್ ಅನ್ನ ತಗೋತಾಳೆ ಮತ್ತು ಸನಾಗೆ ಹೇಳ್ತಾಳೆ, ಸಪೋಸ್ ನಾನು ಗೇಮ್ ಅಲ್ಲಿ ಸೋತ್ರೆ ನೀನ್ ಬೇಗನೆ ಈ ಕಾರ್ಡ್ಸ್ ಅನ್ನ ತಗೋಬೇಕು. ಫಸ್ಟ್ ಮ್ಯಾಚ್ ಎಂಡ್ ಆಗುತ್ತೆ, ಯಾಕಂದ್ರೆ ಎರಿನಾ ಬಳಿ ಪಂಪ್ಕಿನ್ ಕಾರ್ಡ್ ಇತ್ತು. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಪೋಸಿಟ್ ಇರೋ ಹುಡುಗಿ ಮಿಡ್ ನೈಟ್ ಕಾರ್ಡ್ ಹಾಕ್ತಾಳೆ ಮತ್ತು ಎರಿನಾ ವಿಚ್ ಕಾರ್ಡ್ ಹಾಕ್ತಾಳೆ. ಇವಾಗ ಗೇಮ್ ಹೋಸ್ಟ್ ಇನ್ನೊಬ್ಬ ಹುಡುಗಿಗೆ ಹೇಳ್ತಾನೆ, ನೀನ್ ಗೇಮ್ ಅನ್ನ ಸೋತೆ, ಮಿಡ್ ನೈಟ್ ಕಾರ್ಡ್ ಜಸ್ಟ್ ಪಂಪ್ಕಿನ್ ಕಾರ್ಡ್ ಅನ್ನ ಮಾತ್ರ ಸೋಲ್ಸುತ್ತೆ, ಬೇರೆ ಯಾವುದೇ ನಾರ್ಮಲ್ ಕಾರ್ಡ್ಸ್ ಅನ್ನಲ್ಲ. ಆ ಹುಡುಗಿನ ಸಹ ಸಾಯಿಸಲಾಗುತ್ತೆ. ಎರಿನಾ ಸನಾಳನ್ನ ಹಗ್ ಮಾಡೋ ನೆಪದಲ್ಲಿ ಎಲ್ಲಾ ಕಾರ್ಡ್ಸ್ ಗಳನ್ನ ಸನಾಳಿಗೆ ಕೊಡ್ತಾಳೆ. ಇವಾಗ ಮ್ಯಾಚ್ ಸನಾ ಮತ್ತು ಅವಳ ಪ್ರಾಣವನ್ನ ಕಾಪಾಡಿರೋ ಆ ಹುಡುಗಿ ಮಧ್ಯೆ ನಡೆಯುತ್ತೆ. ಆ ಹುಡುಗಿ ಒಂದು ಪ್ಲಾನ್ ಮಾಡ್ತಾಳೆ, ಹೇಳ್ತಾಳೆ ಒಂದು, ಬಟ್ ಬೇರೆನೆ ಕಾರ್ಡ್ ಹಾಕ್ತಾಳೆ. ಇದನ್ನ ನೋಡಿ ಸನಾ ಪಂಪ್ಕಿನ್ ಕಾರ್ಡ್ ಯೂಸ್ ಮಾಡಿ ಮ್ಯಾಚ್ ಅನ್ನ ಸ್ಟಾಪ್ ಮಾಡ್ತಾಳೆ. ಹಿಂಗೇನೆ ಸ್ವಲ್ಪ ಹೊತ್ತು ನಡೆಯುತ್ತೆ. ಇವಾಗ ಆ ಹುಡುಗಿ ಹತ್ರ ಪಂಪ್ಕಿನ್ ಕಾರ್ಡ್ ಮಾತ್ರ ಇರುತ್ತೆ. ಇವಾಗ ಸನಾ ಮಿಡ್ ನೈಟ್ ಕಾರ್ಡ್ ಇಡ್ತಾಳೆ. ಮಿಡ್ ನೈಟ್ ಕಾರ್ಡ್ ಪಂಪ್ಕಿನ್ ಕಾರ್ಡ್ ಅನ್ನ ಸೋಲ್ಸುತ್ತೆ. ಆ ಹುಡುಗಿ ಈ ಗೇಮ್ ಅಲ್ಲಿ ಸೋಲ್ತಾಳೆ ಮತ್ತು ಅವಳನ್ನ ಸಾಯಿಸಲಾಗುತ್ತೆ. ಸನಾ ಗೇಮ್ ವಿನ್ ಆಗ್ತಾಳೆ. ಅವರವರ ಕೋಣೆಗೆ ಹೋದ ನಂತರ ಎರಿನಾ ಸನಾಗೆ ಹೇಳ್ತಾಳೆ, ನಾನ್ ಐಲ್ಯಾಂಡ್ ಅಲ್ಲಿ ಒಂದೇ ಕಡೆ 10 ಕಾರ್ಡ್ಸ್ ಅನ್ನ ನೋಡಿದ್ದೀನಿ, ನಾವು ನಾಳೆ ಅಲ್ಲಿ ಹೋಗಿ ಕಾರ್ಡ್ಸ್ ತಗೊಳ್ಳೋಣ. ತುಂಬಾ ಬೇಜಾರು ಮತ್ತು ಗಾಬರಿಯಲ್ಲಿ ಇರೋ ಸನಾ ಹೇಳ್ತಾಳೆ, ಒಂದು ಟೈಮ್ ಈ ತರನು ಬರ್ಬಹುದು, ಅಲ್ಲಿ ನೀನ್ ಮತ್ತು ನಾನು ಒಪೋಸಿಟ್ ಆಡ್ಬೇಕಾಗಬಹುದು. ಇದಕ್ಕೆ ಎರಿನಾ ನಗ್ತಾ ಹೇಳ್ತಾಳೆ, ನಮ್ಮಿಬ್ರಲ್ಲಿ ಯಾರು ವಿನ್ ಆಗಿ ಜೀವಂತ ಹೋದ್ರು ನಂಗೆ ಖುಷಿನೇ. ಗೇಮ್ ನ 3rd ಡೇ ಸ್ಟಾರ್ಟ್ ಆಗುತ್ತೆ. ಇವಾಗ ಜಸ್ಟ್ 4 ಹುಡುಗಿರು ಮಾತ್ರ ಇದ್ರು. ಮೊದ್ಲೇ ಪ್ಲಾನ್ ಮಾಡ್ದಂಗೆ ಎರಿನಾ ಮತ್ತು ಸನಾ ಆ 10 ಕಾರ್ಡ್ಸ್ ಇರೋ ಪ್ಲೇಸ್ ಗೆ ಹೋಗ್ತಾರೆ. ಕಣ್ಣು ಸರಿ ಇಲ್ದೆ ಇರೋ ಆ ಹುಡುಗಿನು ಕದ್ದು ಮುಚ್ಚಿ ಅವರನ್ನ ಫಾಲೋ ಮಾಡ್ತಾಳೆ. ಹೋಗಿ ನೋಡಿದಾಗ ಅಲ್ಲಿ ಜಸ್ಟ್ 10 ಅಲ್ಲ, ತುಂಬಾ ಕಾರ್ಡ್ಸ್ ಇರುತ್ತೆ. ಅದ್ರಲ್ಲಿ ಜಸ್ಟ್ 10 ಕಾರ್ಡ್ಸ್ ಮಾತ್ರ ರಿಯಲ್ ಕಾರ್ಡ್ಸ್ ಆಗಿರುತ್ತೆ, ಉಳಿದಿದ್ದೆಲ್ಲ ಫೇಕ್ ಕಾರ್ಡ್ಸ್. ಇಬ್ರು ರಿಯಲ್ ಕಾರ್ಡ್ಸ್ ಅನ್ನ ಸರ್ಚ್ ಮಾಡಿ ತಗೋತಾ ಇರ್ತಾರೆ. ಅವಾಗ್ಲೇ ಅಲ್ಲಿಗೆ ಕಣ್ಣು ಸರಿ ಇಲ್ದೆ ಇರೋ ಹುಡುಗಿ ಬಂದು ಎಲ್ಲಾ ಕಾರ್ಡ್ಸ್ ಅನ್ನ ತಗೊಳಕ್ಕೆ ಆರಂಭಿಸ್ತಾಳೆ. ಅವಳ ಮತ್ತು ಎರಿನಾ ನಡುವೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲಿ ಅವಳ ಕಣ್ಪಟ್ಟಿ ಕೆಳಗೆ ಬೀಳುತ್ತೆ. ಎರಿನಾ ಅದನ್ನ ತಗೊಂಡು ಅವಳ ಗೇಲಿ ಮಾಡ್ತಾಳೆ. ಆ ಹುಡುಗಿ ಕಣ್ಪಟ್ಟಿ ತಗೊಳ್ಳಲು ಟ್ರೈ ಮಾಡ್ತಾಳೆ. ಇದೇ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಎರಿನಾ ಕೆಳಗೆ ಬೀಳ್ತಾಳೆ ಮತ್ತು ಆ ಹುಡುಗಿಯಿಂದ ತುಂಬಾ ಗಾಯವಾದಂಗೆ ಡ್ರಾಮಾ ಮಾಡ್ತಾಳೆ. ಇದರಿಂದ ಹುಡುಗಿ ನೆಕ್ಲಿ ಇರೋ ಪೆಂಡೆಂಟ್ಲಿ ಅಲ್ರಾಮ್ ಆಗಿ ವಿನಾಕಾರಣ ಅವಳು ಸಾಯ್ತಾಳೆ. ಎರಿನಾ ಎದ್ದು ಸನಾಗೆ ಹೇಳ್ತಾಳೆ, ನಂಗ್ ಗೊತ್ತು ನೀನ್ ತುಂಬಾನೇ ಒಳ್ಳೆಯವಳು, ಬಟ್ ಇವಾಗ ನೀನ್ ನಂಗೆ ಒಳ್ಳೆತನದ ಭಾಷಣ ಕೊಡ್ಬೇಡ, ಯಾಕಂದ್ರೆ ನೀನ್ ಹುಚ್ಚಿ ಮತ್ತು ಹೇಳಿ, ನಿನ್ ತರ ಸುಮ್ನೆ ಕೈ ಚೆಲ್ಲಿ ಕೂರೋದ್ರಿಂದ ಏನೂ ಆಗಲ್ಲ. ಮತ್ತು ಎರಿನಾ ಸನಾಳ ಭಾಗದ ಕಾರ್ಡ್ಸ್ ಅನ್ನ ಅವಳಿಗೆ ಕೊಡ್ತಾ ಹೇಳ್ತಾಳೆ, ಇವಾಗ ನಾವಿಬ್ರು ಸಪರೇಟ್ ಆಗೋಣ. ಅವಾಗ್ಲೇ ಅಲ್ಲಿಗೆ ಉಳಿದಿರೋ ಇನ್ನೊಬ್ಬ ಹುಡುಗಿ ಬರ್ತಾಳೆ. ಇಲ್ಲಿ ನಡೆಯೋದೆಲ್ಲವನ್ನ ನೋಡಿ ಹುಚ್ಚಿಯಾಗಿದ್ಲು. ಅವಳು ಇವಾಗ ಎರಿನಾಳ ಕಾರ್ಡ್ಸ್ ಅನ್ನ ಕಿತ್ಕೊಂಡು ಮೌಂಟೇನ್ ಕಡೆಗೆ ಓಡ್ತಾಳೆ. ಅಲ್ಲಿಂದ ಎಲ್ಲಾ ಕಾರ್ಡ್ಸ್ ಅನ್ನ ಸಮುದ್ರಕ್ಕೆ ಬಿಸಾಕ್ತಾಳೆ. ಜೋರಾಗಿ ಅಳ್ತಿರೋವಾಗ್ಲೇ ಅವಳ ಲೆಗ್ ಸ್ಲಿಪ್ ಆಗಿ ಅವಳು ಕೆಳಗಡೆ ಬೀಳೋದ್ರಲ್ಲಿದ್ಲು. ಸನಾ ಅವಳ ಕೈ ಹಿಡ್ಕೊಂಡು ಕಾಪಾಡ್ತಾಳೆ. ಎರಿನಾ ಸಹ ಹೆಲ್ಪ್ ಗೆ ಬರ್ತಾಳೆ ಮತ್ತು ಸನಾ ಬೀಳ್ದಂಗೆ ಗಟ್ಟಿಯಾಗಿ ಹಿಡಿತಾಳೆ. ಇವಾಗ ಎರಿನಾಗೊಂದು ಐಡಿಯಾ ಫ್ಲಾಶ್ ಆಗುತ್ತೆ, ನಾನ್ ಉಳ್ದಿರೋ ಇವರಿಬ್ರನ್ನ ಕೆಳಗಡೆ ಬೀಳಿಸ್ತೀನಿ, ಸೊ ನಾನ್ ಗೇಮ್ ವಿನ್ನರ್ ಆಗ್ತೀನಿ ಅಂತ ಯೋಚಿಸ್ತಲೇ ಅವಳು ಸನಾಳನ್ನ ಬಿಡ್ತಾಳೆ. ಸನಾ ಮತ್ತು ಇನ್ನೊಬ್ಬ ಹುಡುಗಿ ಸಮುದ್ರಕ್ಕೆ ಬೀಳ್ತಾರೆ. ಸಂಜೆ ನಮ್ಗೆ ಕಾಣಿಸುತ್ತೆ, ಸನಾ ಸತ್ತಿರಲ್ಲ, ಅವಳು ಬದುಕಿದ್ಲು ಮತ್ತು ಇನ್ನೊಬ್ಬ ಹುಡುಗಿನ ಸಮುದ್ರದಿಂದ ಹೊರಗಡೆ ತತ್ತಾಳೆ. ಆ ಹುಡುಗಿ ಸನಾಗೆ ಥ್ಯಾಂಕ್ಸ್ ಹೇಳ್ತಾ ಸಾಯ್ತಾಳೆ. ನಂತರ ಸನಾ ಸಿಟ್ಟಲ್ಲಿ ಗೇಮ್ ನಡೆಯೋ ಪ್ಲೇಸ್ ಗೆ ಬರ್ತಾಳೆ. ಎರಿನಾ ಓಡಿ ಬಂದು ಸನಾಳನ್ನ ಹಗ್ ಮಾಡ್ತಾಳೆ. ಎರಿನಾ ಕತ್ತಲ್ಲಿರೋ ಪೆಂಡೆಂಟ್ಲಿ ಆಲ್ರೆಡಿ
ಅಲ್ರಾಮ್ ಆಗ್ತಾ ಇತ್ತು. ಎರಿನಾ ಸಾರಿ ಕೇಳ್ತಾ ಹೇಳ್ತಾಳೆ, ನಾನ್ ನಿನ್ನ ಸಿಸ್ಟರ್ ಅನ್ನ ಸಹ ಕೊಂದಿದ್ದೆ, ನಿಂಗೂ ನಾನ್ ಒಳ್ಳೇದನ್ನ ಮಾಡಿಲ್ಲ. ಎರಿನಾನು ಸಾಯ್ತಾಳೆ. ಇವಾಗ ಗೇಮ್ ಅಲ್ಲಿ ಸನಾ ಮಾತ್ರ ಉಳ್ದಿದ್ಲು. ಸನಾ ಗೇಮ್ ಹೋಸ್ಟ್ ಅಲ್ಲಿ ಕೇಳ್ತಾಳೆ, ಮ್ಯಾಚ್ ಇಲ್ದೆ ಎರಿನಾಳನ್ನ ಯಾಕೆ ಕೊಂದ್ರಿ? ಗೇಮ್ ಹೋಸ್ಟ್ ಹೇಳ್ತಾನೆ, ಲಾಸ್ಟ್ ಟೈಮ್ ಅವಳು ಸಿಂಡ್ರೆಲಾ ಗೇಮ್ ನ ವಿನ್ನರ್ ಆಗಿದ್ಲು. ಫೈನಲ್ ಮ್ಯಾಚ್ ಅಲ್ಲಿ ಅವಳು ನಿನ್ ಸಿಸ್ಟರ್ ಅನ್ನ ಸೋಲಿಸಿದ್ಲು. ನಂಗೆ ಎರಿನಾ ವಿನ್ ಆಗದಂತೆ ತಡೆಯೋಕೆ ಚೇರ್ಮನ್ ಇಂದ ಆರ್ಡರ್ ಬಂದಿತ್ತು. ಅವಳು ತುಂಬಾ ಕ್ಲೇವರ್. ಗೇಮ್ ನೋಡೋರಿಗೆ ಅವಳಿಂದ ಸಾಕಾಗಿತ್ತು. ಈ ಸಿಂಡ್ರೆಲಾ ಗೇಮ್ ಒಂದು ರಿಯಾಲಿಟಿ ಶೋ. ಎಲ್ಲವನ್ನ ಐಲ್ಯಾಂಡ್ ಅಲ್ಲಿ ಇಟ್ಟಿರೋ ಕ್ಯಾಮೆರಾಗಳಿಂದ ರೆಕಾರ್ಡ್ ಮಾಡಲಾಗುತ್ತೆ. ಜನ ಪೇ ಮಾಡಿ ಈ ಗೇಮ್ ಅನ್ನ ನೋಡ್ತಾರೆ. ನಂತರ ಈ ಹಣವನ್ನ ಪಾಯಿಂಟ್ಸ್ ಅಲ್ಲಿ ಬದಲಾಯಿಸಿ ಪ್ಲೇಯರ್ಸ್ ಗೆ ಆಡಿಯನ್ಸ್ ವೋಟ್ಸ್ ಪ್ರಕಾರ ಹಂಚಲಾಗುತ್ತೆ. ಸನಾ ಮೊದ್ಲಿಂದಲೂ ಎಲ್ಲರಿಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಿದ್ಲು. ಸೊ ಅವಳು ಆಡಿಯನ್ಸ್ ಫೇವರೇಟ್ ಆಗಿದ್ಲು. ಇದ್ರಿಂದಲೇ ಅವಳ ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಇತ್ತು. ಇವಾಗ ಗೇಮ್ ಹೋಸ್ಟ್ ಗೆ ಚೇರ್ಮನ್ ಇಂದ ಒಂದು ಫೈನಲ್ ಗೇಮ್ ಆಡ್ಸಕ್ಕೆ ಆರ್ಡರ್ ಬರುತ್ತೆ. ಸನಾ ಹೇಳ್ತಾಳೆ, ಇವಾಗ ಯಾರು ಜೀವಂತ ಉಳ್ದೇ ಇಲ್ಲ, ನಾನ್ ಯಾರ್ ಜೊತೆ ಗೇಮ್ ಆಡ್ಲಿ? ತಕ್ಷಣವೇ ಒಂದು ಪ್ಲೇಸ್ ಇಂದ ಸನ್ನಾಳ ಸಿಸ್ಟರ್ ಹೊರಗಡೆ ಬರ್ತಾಳೆ. ಅವಳು ಸತ್ತಿರ್ಲಿಲ್ಲ. ಲಾಸ್ಟ್ ಇಯರ್ ಗೇಮ್ ಅಲ್ಲಿ ಸೋತಿದ್ಲು, ಬಟ್ ಅವಳನ್ನ ಕೊಂದಿರ್ಲಿಲ್ಲ. ಇವಾಗ ಅವಳಿಗೆ ಎಲ್ಲರ ಫೇವರೇಟ್ ಆಗ್ಲು ಒಂದು ಅವಕಾಶವನ್ನ ಕೊಡಲಾಗಿತ್ತು. ಅವಳು ತನ್ನ ಸಿಸ್ಟರ್ ಸನಾಳ ಜೊತೆ ಈ ಗೇಮ್ ಅನ್ನ ಆಡ್ಬೇಕಿತ್ತು. ಅವಳು ತಕ್ಷಣವೇ ಎರಿನಾಳ ಎಲ್ಲಾ ಕಾರ್ಡ್ಸ್ ಅನ್ನ ಎತ್ಕೊಂಡು ಗೇಮ್ ಆಡಲು ರೆಡಿ ಆಗ್ತಾಳೆ. ಅವಳೊಬ್ಳು ಸೆಲ್ಫಿಶ್ ಹುಡುಗಿಯಾಗಿದ್ಲು. ಅವಳಿಗೆ ಸನಾ ಎಲ್ಲರ ಫೇವರೇಟ್ ಆಗೋದು ಬೇಕಿರ್ಲಿಲ್ಲ. ಫೇಮಸ್ ಆಗೋದಕ್ಕೆ ಏನ್ ಬೇಕಿದ್ರು ಮಾಡ್ಲು ರೆಡಿ ಆಗಿದ್ಲು. ಒಪೋಸಿಟ್ ಇರೋದು ತಂಗಿ ಅಂತ ಸಹ ನೋಡಲ್ಲ. ಫೈನಲ್ ಮ್ಯಾಚ್ ಗೋಸ್ಕರ ಇಬ್ರು ಸಿಸ್ಟರ್ಸ್ ಅನ್ನ ಎದುರು ಬದ್ರು ನಿಲ್ಲಿಸಲಾಗುತ್ತೆ. ಇಲ್ಲಿಗೆ ಬರೋ ಮೊದಲು ಸನಾ ಒಂದು ಆಪ್ಷನ್ ಕಾರ್ಡ್ ಅನ್ನ ಖರೀದಿಸಿದ್ಲು, ಬಟ್ ಅದು ಯಾವ ಕಾರ್ಡ್ ಅಂತ ನಮ್ಗೆ ತೋರಿಸಿರಲ್ಲ. ಆ ಕಾರ್ಡ್ ಅನ್ನ ತಂದು ಅವಳಿಗೆ ಕೊಡಲಾಗುತ್ತೆ. ಸಿಸ್ಟರ್ ಫಸ್ಟ್ ಕಾರ್ಡ್ ಇಡುತ್ತಾ ಸನಾಗೆ ಹೇಳ್ತಾಳೆ, ಓ ನನ್ನ ಪ್ರೀತಿಯ ಸಿಸ್ಟರ್, ನೀನ್ ಪ್ಲೀಸ್ ಈ ಗೇಮ್ ಅಲ್ಲಿ ನಿನ್ ಸಿಸ್ಟರ್ ನ ವಿನ್ ಮಾಡು. ನಿನ್ ಅಕ್ಕನ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡು. ಎಲ್ಲರ ಫೇವರೇಟ್ ಗರ್ಲ್ ಆಗಕ್ಕೆ ಬಿಡು. ಸನಾ ತನ್ನ ಒಂದೇ ಆಪ್ಷನ್ ಕಾರ್ಡ್ ಅನ್ನ ಇಡ್ತಾಳೆ, ಅದೇ ಗ್ಲಾಸ್ ಕಾರ್ಡ್. ಗೇಮ್ ಹೋಸ್ಟ್ ಹೇಳ್ತಾನೆ, ಸನಾ ಈ ಗೇಮ್ ನ ವಿನ್ನರ್. ಗ್ಲಾಸ್ ಕಾರ್ಡ್ ಇರೋದ್ರಲ್ಲಿ ಎಕ್ಸ್ಪೆನ್ಸಿವ್ ಮತ್ತು ಸ್ಪೆಷಲ್ ಕಾರ್ಡ್. ಅದು ಎಲ್ಲಾ ಕಾರ್ಡ್ಸ್ ಅನ್ನ ಸೋಲ್ಸುತ್ತೆ. ಅದನ್ನ ಪರ್ಚೇಸ್ ಮಾಡಕ್ಕೆ 30,000 ಪಾಯಿಂಟ್ಸ್ ಬೇಕು. ಇಲ್ಲಿವರೆಗೆ ಯಾರಿಗೂ ಅಷ್ಟು ಪಾಯಿಂಟ್ಸ್ ಸಿಕ್ಕಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಒಬ್ರು ಆ ಕಾರ್ಡ್ಸ್ ಅನ್ನ ಬೈ ಮಾಡಿರೋದು. ಆಡಿಯನ್ಸ್ ಸನಾಳ ಜೊತೆ ಇದ್ದಾರೆ ಮತ್ತು ಅವಳನ್ನ ತುಂಬಾ ಇಷ್ಟಪಡ್ತಾರೆ. ಇದಕ್ಕೆ ಕಾರಣ ಒಂದೇ, ಅವಳ ಒಳ್ಳೆತನ. ಸಿಸ್ಟರ್ ಅಳ್ತಾ ಅಲ್ಲಿಂದ ಓಡೋಗ್ತಾಳೆ, ಆದ್ರೂ ಅವಳು ಸಾಯ್ತಾಳೆ. ನಂತರ ಸನಾನು ಅಲ್ಲಿಂದ ಹೊರಟೋಗ್ತಾಳೆ. ಗೇಮ್ ಹೋಸ್ಟ್ ಬಂದು ಹೇಳ್ತಾನೆ, ನೀನ್ ಈ ಇಯರ್ ನ ಸಿಂಡ್ರೆಲಾ ಗೇಮ್ ವಿನ್ನರ್, ಮತ್ತು ಅವನು ಅವಳಿಗೆ ಅವಾರ್ಡ್ ಕೊಡ್ತಾನೆ. ಅವಾರ್ಡ್ ತಗೊಂಡು ಸನಾ ಜೋರಾಗಿ ಅಳ್ತಾಳೆ ಮತ್ತು ನೀರಿಗೆ ಹೋಗ್ತಾಳೆ. ಗೇಮ್ ಹೋಸ್ಟ್ ಅವಳ ಹಿಂದೆ ಬಂದು ಕೇಳ್ತಾನೆ, ವಿನ್ನರ್ ಆಗಿ ನಿಂಗೆ ಏನ್ ಅನಿಸುತ್ತೆ? ಇವಾಗ ನೀನ್ ಎಲ್ಲರ ಫೇವರೇಟ್. ನಿನ್ನ ಮಿಲಿಯನ್ ಫಾಲೋವರ್ಸ್ ನಿನ್ನ ನೋಡ್ತಾ ಇದ್ದಾರೆ. ಒಮ್ಮೆ ಇವರ ಕಡೆ ನೋಡು. ಸನಾ ಕ್ಯಾಮೆರಾ ಕಡೆ ನೋಡಿ ಜಸ್ಟ್ ಫ್ಯಾನ್ಸ್ ಗೋಸ್ಕರ ಸ್ಮೈಲ್ ಮಾಡ್ತಾಳೆ. ಆದ್ರೆ ಅವಳು ತುಂಬಾ ದುಃಖದಲ್ಲಿದ್ಲು. ಈ ಗೇಮ್ ಅಲ್ಲಿ ನಮಗೇನು ತಿಳಿಯುತ್ತೆ ಅಂದ್ರೆ, ನಾವು ನಮಗಿಂತ ಬೇರೆಯವರ ಬಗ್ಗೆನೂ ಯೋಚಿಸಬೇಕು. ನಾವು ಬೇರೆಯವರಿಗೆ ಒಳ್ಳೇದನ್ನು ಮಾಡಿದ್ರೆ ನಮಗೂ ಒಳ್ಳೇದೇ ಆಗುತ್ತೆ ಮತ್ತು ಲಕ್ ಸಹ ನಮ್ ಬಳಿ ಇರುತ್ತೆ.